ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಡೋರಿ ಬ್ಲೌಸ್ ಸ್ಟಿಚಿಂಗ್ ನೋಡ್ಕೊಳ್ಳೋಣ. ಸೊ ಇದ್ರದ್ದು ಕಟಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಫ್ರಂಟ್ ಡೋರಿ ಮತ್ತೆ ಬ್ಯಾಕ್ ಬೋಟ್ ನೆಕ್ ಮತ್ತೆ ಬ್ಯಾಕ್ ಬೋಟ್ ನೆಕ್ ಒಂದು ಡಿಸೈನ್. ಸೊ ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಒಂದು ಟೈಮ್ ಚೆಕ್ ಮಾಡ್ಕೊಡ್ರಿ. ಅದರದ್ದು ವಿಡಿಯೋದ ಲಿಂಕ್ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಹಂಗೇನೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಆನ್ ಮಾಡಿಟ್ಕೊಡ್ರಿ. ಅಂದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಕಲಿಯೋರಿದ್ರೆ ಎಲ್ಲರಿಗೆ ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ. ಸೊ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದು ಫ್ರಂಟ್ ಡೋರಿದು ಬ್ಲೌಸ್ ಅಲ್ವಾ, ಸೊ ಹಂಗಾಗಿ ನಾನು ಈ ತರ ಡೋರಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಇದನ್ನ ಇವಾಗ ನಾವು ಫ್ರಂಟ್ ಡೋರಿಗೆ ಅಟ್ಯಾಚ್ ಮಾಡ್ಬೇಕು. ಸೊ ಈ ತರ ಡೋರಿದು ರೆಡಿ ಮಾಡೋದು ನಿಮ್ಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಇದನ್ನ ನಾನು ಇವಾಗ ಇದರಲ್ಲಿ ತೋರಿಸ್ತಾ ಇಲ್ಲ. ಸೊ ಇವಾಗ ಫಸ್ಟ್ ಫ್ರಂಟ್ ಇಂದು ಸ್ಟಿಚ್ ಮಾಡೋಣ. ಬ್ಲೌಸ್ ಇಂದು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡೋಣ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡುವಾಗ ಫಸ್ಟ್ ಈ ಡೋರಿನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಇದು ನೆಕ್. ಫಸ್ಟ್ ಇಲ್ಲಿ ಈ ಡೋರಿನ ಈ ತರ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಒಂದು ಸ್ಟಿಚ್ ಹಾಕಿ ಒಂದ್ ಸ್ವಲ್ಪ ಸಪೋರ್ಟ್ಗೋಸ್ಕರ ಒಂದು ಸ್ಟಿಚ್ ಹಾಕಿದ್ರೆ ಸಾಕು. ಇದಾದ್ಮೇಲೆ ಇದ್ರ ಮೇಲ್ಗಡೆ ಇವಾಗ ಮೇನ್ ಕ್ಲಾತ್ ಇರುತ್ತಲ್ಲ, ಮೇನ್ ಕ್ಲಾತ್ ನಲ್ಲಿ ಉಲ್ಟಾ ಸೀದಾ ಇರುತ್ತೆ ನೋಡ್ರಿ. ಉಲ್ಟಾ ಸೀದಾ ನೋಡ್ಕೊಡ್ರಿ. ಸೀದಾ ಇರೋದು ಇದ್ರ ಮೇಲ್ಗಡೆ ಇರಬೇಕು. ಉಲ್ಟಾ ಇರೋದು ಅಂದ್ರೆ ಇವಾಗ ಹಿಂಗ್ ಹಾಕ್ತೇವಲ್ವಾ, ಹಿಂಗ್ ಹಾಕ್ದಾಗ ಸೀದಾ ಇರೋದು ಕೆಳಗಡೆ ಇರಬೇಕು, ಉಲ್ಟಾ ಇರೋದು ಮೇಲ್ಗಡೆ ಇರಬೇಕು. ಸೊ ಆತರ ಹಾಕೋಬೇಕು. ಈ ತರ ಹಾಕೊಂಡು ಗುಂಪಿನಿಂದ ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ಸೊ ಈ ತರ ಗುಂಪಿನೆಲ್ಲ ಹಾಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ರಿ. ಕ್ಯಾನ್ವರ್ಸ್ ಹಾಕಿದ್ರೆ ನೀಟಾಗಿ ಒಂದೇ ಟೈಮ್ಗೆ ಕುಂತ್ಕೊಂಡ್ಬಿಡ್ರೆ. ಕ್ಯಾನ್ವರ್ಸ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ಈ ತರ ಗುಂಪಿನ ಹಾಕೊಂಡ್ರೆ ಆಗುತ್ತೆ. ಇವಾಗ ಈ ಶೇಪ್ ಹೆಂಗಿದೆ ಸೇಮ್ ಅದೇ ತಾನೆ, ಇದು ಫುಲ್ ಸ್ಟಿಚ್ ಮಾಡ್ಕೊಂಡ್ ಬರ್ಬೇಕು. ಸೊ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇವಾಗ ಈ ತರ ಶೇಪ್ ಇದೆ ಅಲ್ವಾ, ಇಲ್ಲಿ ಬಂದು ಸ್ಟಾಪ್ ಮಾಡ್ಬೇಕು. ಈ ಎಡ್ಜಿಗೆ ಬಂದು ಇಲ್ಲಿ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಟರ್ನ್ ತಗೋಬೇಕು. ಮತ್ತೆ ಇಲ್ಲಿ ಸ್ಟಿಚ್ ಮಾಡ್ಬೇಕು. ಮತ್ತೆ ಇಲ್ಲಿ ಎಡ್ಜ್ ವರೆಗೂ ಸ್ಟಾಪ್ ಮಾಡ್ಬೇಕು. ಮತ್ತೆ ಈ ಗುಂಪಿನ ಸೈಡಿಗೆ ತೆಗೆದ್ಬಿಡ್ರಿ. ಇದಾದ್ಮೇಲೆ ಈ ಗುಂಪಿನ ಸೈಡಿಗೆ ತೆಗೆದ್ಬಿಡ್ರಿ. ಮತ್ತೆ ಇಲ್ಲಿ ಈ ಶೇಪ್ ಇದೆಯಲ್ಲ, ಎಡ್ಜ್ ಪಾಯಿಂಟ್ ಅಲ್ಲಿಗೆ ಆಯ್ತು. ಅಲ್ಲಿಗೆ ಬಂದ್ಮೇಲೆ ಸ್ಟಾಪ್ ಮಾಡ್ಬೇಕು. ಮತ್ತೆ ಈ ಕಡೆ ಟರ್ನ್ ತಗೋಬೇಕು.
ಸೊ ಈ ತರ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ಗುಂಪಿನ್ ತೆಗಿಬಿಡ್ರಿ. ತೆಗೆದು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಲ್ಲ, ಎಕ್ಸ್ಟ್ರಾ ಕ್ಲಾತ್ ಸ್ವಲ್ಪ ಕಟ್ ಮಾಡ್ಬಿಟ್ಟಿದೆ ಎಲ್ಲ ಈ ತರ. ಈ ತರ ಕಟ್ ಮಾಡಿ ತೆಗೆದ್ಮೇಲೆ ಸ್ವಲ್ಪ ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಇಲ್ಲೆಲ್ಲ ಸ್ವಲ್ಪ ನಾಚ್ ಹಾಕೋಬೇಕು. ಈ ತರ ಆ ಶೇಪ್ ನೀಟಾಗಿ ಕೂಡ್ಬೇಕಂದ್ರೆ ಸ್ವಲ್ಪ ನಾಚಸ್ ಹಾಕೋಬೇಕು. ಈ ತರ ಹಾಕೊಂಡಾದ್ಮೇಲೆ ಇದನ್ನ ಇವಾಗ ಒಳಗಡೆ ಟರ್ನ್ ಮಾಡ್ಬೇಕು. ಸೊ ಇದು ಉಲ್ಟಾ ಟರ್ನ್ ಮಾಡಿದಾದ್ಮೇಲೆ ಈ ತರ ಕಾಣುತ್ತೆ. ಇದಾದ್ಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಮಾಡಬಹುದು, ನೀವು ಇನ್ನೊಂದು ಸ್ಟಿಚ್ ಕೂಡ ಮಾಡಬಹುದು. ಸೊ ಇಲ್ಲಾಂದ್ರೆ ಫಿನಿಶಿಂಗ್ ಹಂಗೆ ಇರ್ಬೇಕಂದ್ರೆ ಹಂಗೇನು ಬಿಡಬಹುದು. ಸೊ ನಾ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ, ಇವಾಗ ಎಡ್ಜಿಗೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬಾರ್ದು ಅಂದ್ರೆ ಒಳಗಡೆನೆ ಡಬಲ್ ಸ್ಟಿಚ್ ಹಾಕ್ಬೇಕು ನಾವು, ಯಾಕಂದ್ರೆ ಟೈಟ್ ಆಗ್ಬೇಕು ಅದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕಿತ್ಕೊಂಡು ಹೋಗ್ಬಿಡೋ ತರ ಇರಬಾರ್ದು. ಸೊ ಇಲ್ಲಿ ನಾನು ಒಂದೇ ಹೊಲಿಗೆ ಸ್ಟಿಚ್ ಹಾಕಿದ್ದಲ್ಲ, ಸೊ ಹಂಗಾಗಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಇವಾಗ. ಸೊ ಈ ತರ ಒಂದು ಸ್ಟಿಚ್ ಹಾಕೊಂಡಾದ್ಮೇಲೆ ಇವಾಗ ಉಲ್ಟಾ ಮಾಡಿ ಫುಲ್ ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡಬೇಕು. ಫುಲ್ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡಿ ಅದಾದ್ಮೇಲೆ ಈ ಟಕ್ಸ್ ಹಿಡಿಬೇಕು. ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡೋ ಟೈಮ್ ನಲ್ಲಿ ಪ್ರೆಸರ್ ಹಾಕ್ಬಾರ್ದು, ನಾವು ಕೈ ಮೇಲೆ ಈ ತರ ಹಿಂಗೆಲ್ಲ ಮಾಡಬಾರ್ದು. ಲೈಟ್ ಪ್ರೆಸರ್ ಇಟ್ಕೋಬೇಕು, ಜಸ್ಟ್ ಸಪೋರ್ಟಿಗೋಸ್ಕರ ಇಟ್ಕೋಬೇಕು. ಆ ತರ ಹಿಡ್ಕೊಂಡು ಜಗ್ಗೇರಿದ್ರೆ ಬಟ್ಟಿ ಹೆಚ್ಚು ಕಡಿಮೆ ಆಗುತ್ತೆ. ಈ ತರ ಸ್ವಲ್ಪ ಸ್ವಲ್ಪನೇ ಎಲ್ಲ ನೀಟಾಗಿ ಜೋಡಿಸ್ತಾ ಸ್ಟಿಚ್ ಮಾಡಬೇಕು. ಇದು ಕಂಪ್ಲೀಟ್ ಆಗಿ ಹಾಕ್ತೀನಿ ನಾನು, ಅದಾದ್ಮೇಲೆ ನಿಮಗೆ ತೋರಿಸ್ತೇನೆ. ಸೊ ನೆಕ್ಸ್ಟ್ ಇವಾಗ ಈ ಕಡೆ ಮಾರ್ಕಿಂಗ್ಸ್ ಏನಿದೆ, ಟಕ್ಸ್ ಮಾರ್ಕಿಂಗ್ಸ್ ಈ ಕಡೆಯಿಂದ ಬೀಳ್ಬೇಕಂದ್ರೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ದಪ್ಪಾಗಿ ತಿದ್ಕೊಳ್ರಿ. ಈ ತರ ಎಲ್ಲೆಲ್ಲಿ ಟಕ್ಸ್ ಮಾರ್ಕಿಂಗ್ಸ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ತಿದ್ಕೊಳ್ರಿ. ಈ ತರ ತಿದ್ಕೊಂಡಾದ್ಮೇಲೆ ಇದನ್ನ ಏನಿರುತ್ತೆ ಇದ್ರ ಮೇಲೆ ಹಾಕ್ರಿ, ಕರೆಕ್ಟ್ ಆಗಿ ಜೋಡಿಸ್ಕೊಳ್ರಿ ಈಕ್ವಲ್ ಆಗಿ. ಈಕ್ವಲ್ ಆಗಿ ಈ ತರ ಜೋಡಿಸ್ಕೊಂಡು ಡ್ಯಾಬ್ ಮಾಡ್ರಿ ಸ್ವಲ್ಪ. ಸೊ ಇವಾಗ ಈ ಮಾರ್ಕಿಂಗ್ಸ್ ಈ ಕಡೆ ಬಿದ್ದಿರುತ್ತೆ, ಇಲ್ಲಿ ಲೈಟ್ ಆಗಿರುತ್ತಲ್ಲ, ಇದ್ರ ಮೇಲ್ಗಡೆ ನೀವು ಇನ್ನೊಂದ್ ಸ್ವಲ್ಪ ಸ್ಕೇಲ್ ಇಂದ ಇನ್ನೊಂದ್ ಸ್ವಲ್ಪ ಮಾರ್ಕ್ ಮಾಡ್ಕೋಬಹುದು. ಈ ಕಡೆ ಒಂದ್ ಸ್ವಲ್ಪ ಇಟ್ಕೊಂಡಾದ್ಮೇಲೆ, ಸೊ ಇದು ಬಂದು ಬ್ಯಾಕ್ ಹುಕ್ಸ್ದು, ಹಾಗಾಗಿ ಫ್ರಂಟ್ ಓಪನ್ ಇರಂಗಿಲ್ಲ. ಇವಾಗ ಇದು ಹೆಂಗಿದೆ ಹಿಂಗೆ ಟಕ್ಸ್ ಇಡಬೇಕು. ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದಿವಲ್ಲ ಅಲ್ಲೆಲ್ಲ ಟಕ್ಸ್ ಇದ್ಬಿಡ್ರಿ. ಫಸ್ಟ್ ಈ ಮಿಡಿಲ್ ಟಕ್ಸ್, ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡಿದಿವಲ್ಲ ಈ ಮಿಡಿಲ್ ಟಕ್ಸ್ ಫಸ್ಟ್ ಇಟ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಇನ್ನ ಉಳ್ಕಿ ಟಕ್ಸ್ ಇದೆವಲ್ಲ ಅದೆಲ್ಲ ಟಕ್ಸ್ ಹಿಡಿಬಹುದು. ಇದಾದ್ಮೇಲೆ ಮತ್ತೆ ಇನ್ನ ಉಳ್ಕಿ ಟಕ್ಸ್ ಏನಿದಾವ ಅದನ್ನ ಈ ಮಿಡಿಲ್ ಫಸ್ಟ್ ಬ್ರೆಸ್ಟ್ ಲೆಂತ್ ಇದೆಯಲ್ಲ ಇದು ಈ ಟಕ್ಸ್ ಇದೆ ದೊಡ್ಡ ಟಕ್ಸ್.
ಸೊ ಎಲ್ಲ ಟಕ್ಸ್ ಹಿಡಿತಾಯ್ತು. ಇವಾಗ ಈ ತರ ಬರುತ್ತೆ. ಇದು ಇಲ್ಲಿ ಕ್ಲೋಸೇ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದು. ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡುವಾಗೂ ಅಷ್ಟೇ, ಕ್ರಾಸ್ ಬೆಲ್ಟ್ ಓಪನ್ ಇರಬಾರ್ದು, ಕ್ಲೋಸ್ ಇರ್ಬೇಕು. ಅದು ಕೂಡ ಸೇಮ್ ಲೈನಿಂಗ್ ಪೀಸ್ ಮೇಲೆ ಕಟ್ ಮಾಡಿರ್ತಲ್ಲ, ಅದು ಒಂದು ಪೀಸ್ ಫಸ್ಟ್ ಈ ತರ ತಗೊಳ್ರಿ. ಇದ್ರ ಮೇಲೆ ಫುಲ್ ಹೊಲಿಗೆ ಹಾಕೊಳ್ರಿ. ಫುಲ್ ಸುತ್ತಲಿ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡ್ತಿರಲ್ಲ ಆ ತರ ಜಾಯಿಂಟ್ ಮಾಡ್ಕೊಳ್ರಿ. ಅದಾದ್ಮೇಲೆ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಫುಲ್ ಸ್ಟಿಚ್ ಮಾಡ್ತೀನಿ. ಅದಾದ್ಮೇಲೆ ಜಾಯಿಂಟ್ ಮಾಡಿ ತೋರಿಸ್ತೀನಿ. ಸೊ ಈ ತರ ಇವಾಗ ಫುಲ್ ಸುತ್ತಲಿ ಒಂದು ಹೊಲಿಗೆ ಹಾಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಜಾಯಿಂಟ್ ಮಾಡಿದೆ. ಇದಕ್ಕೆ ಜಾಯಿಂಟ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಮಿಡಿಲ್ ಇಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಈ ಮಿಡಿಲ್ ಇರುತ್ತಿಲ್ಲ, ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಇದನ್ನ ಈ ಕಡೆ ಜಾಯಿಂಟ್ ಮಾಡ್ಕೊಂಡು ಆ ಕಡೆ ಜಾಯಿಂಟ್ ಮಾಡ್ಕೊಳ್ರಿ, ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಈ ಮಿಡಿಲ್ ಟು ಮಿಡಿಲ್ ಕರೆಕ್ಟ್ ಜೋಡಿಸ್ಬೇಕು. ಜೋಡಿಸ್ಕೊಂಡು ಫಸ್ಟ್ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ. ಸ್ವಲ್ಪ ಸೂಜಿನ ಒಂದೆರಡು ಹೊಲಿಗೆ ಹಾಕಿ ಸ್ಟಾಪ್ ಮಾಡ್ರಿ. ಅದಾದ್ಮೇಲೆ ಕರೆಕ್ಟ್ ನೀಟಾಗಿ ಜೋಡಿಸ್ಕೊಡ್ರಿ. ಇಲ್ಲಿ ಟಕ್ಸ್ ಹಿಡ್ದಿರ್ತಾರಲ್ಲ, ಈ ಟಕ್ಸ್ ನ ಒಂದ್ ಸ್ವಲ್ಪ ಒಳಗಡೆ ಈ ತರ ಫೋಲ್ಡ್ ಮಾಡಬೇಕು. ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಜಾಯಿಂಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಮಾಡ್ಕೊಡ್ರಿ. ಮತ್ತೆ ಅದೇ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ರಿ. ನಾರ್ಮಲಾಗಿ ಬೆಲ್ಟ್ ಜಾಯಿಂಟ್ ಮಾಡುವಾಗ ಯಾವ ಶೇಪ್ ಬಂದಿದೆ ನೋಡಿ, ಅದೇ ಶೇಪ್ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಫೋಲ್ಡ್ ಮಾಡಿ ಟಕ್ಸ್ ಫೋಲ್ಡ್ ಮಾಡಿ ಮೇಲ್ಗಡೆ ಬಟ್ಟೆ ಹಾಕಿ ಈ ತರ ಬರುತ್ತೆ ಫಿನಿಶಿಂಗ್. ಇದು ನೋಡಿ, ಈ ತರ ಸೊ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕಬೇಕು. ಇನ್ನೊಂದು ಹೊಲಿಗೆ ಹಾಕಿ ಫೋಲ್ಡ್ ಹಾಕಬೇಕು. ಸೊ ಇವಾಗ ಎರಡು ಹೊಲಿಗೆ ಹಾಕಿದ್ದೇನಲ್ಲ, ಈ ಬಟ್ಟೆನ ಈ ತರ ಫೋಲ್ಡ್ ಮಾಡ್ರಿ. ಈ ಕಸಿ ಇದೆಲ್ಲ ಡೋರಿ ಇದನ್ನೆಲ್ಲ ಒಳಗಡೆ ಹಾಕ್ಬಿಡ್ರಿ. ಈ ತರ ಒಳಗಡೆ ಹಾಕಿ ಇದನ್ನ ಜೋಡಿಸ್ರಿ. ಜೋಡಿಸಿ ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ. ಅಂದ್ರೆ ಹೊಲಿಗೆ ಹಾಕಿರ್ತೇವಲ್ಲ, ಆ ಬಟ್ಟೆ ಮೇಲ್ಗಡೆ ಒಳಗಡೆ ಹೋಗ್ಬಿಡುತ್ತೆ. ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ರೆ ತಗೊಂಡ್ಬಿಡ್ರೆ ಸ್ಟಾರ್ಟ್ ಮಾಡ್ಬಿಡ್ರಿ. ಸೊ ಟರ್ನ್ ಮಾಡಿ ಹೋಗಿಲ್ಲ, ಅದರಲ್ಲಿ ಸಿಗಬಾರ್ದು. ಅದು ಸಿಕ್ಕ ತೆಗಿಯಕ್ ಬರಲ್ಲ. ಸೊ ಇವಾಗ ಈ ಕಡೆ ಹೊಲಿಗೆ ಹಾಕಿದ್ದಾದ್ಮೇಲೆ ಇದು ಬಟ್ಟೆ ಇಷ್ಟು ಒಳಗಡೆ ಹೋಗ್ಬಿಟ್ಟಿದೆ. ಇವಾಗ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗಿಯುವಾಗ ಈ ಕಡೆ ಸ್ವಲ್ಪ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಲೋಲಿ ತೆಗೀರಿ, ಜಾಸ್ತಿ ಇದೆಯಲ್ಲ ಹಂಗಾಗಿ ಗುಂಜು ಕಿತ್ಕೊಂಡ್ಬಿಡುತ್ತೆ. ಸ್ವಲ್ಪ ನಿಧಾನವಾಗಿ, ಇದೊಂದು ಸ್ವಲ್ಪ ಕಷ್ಟ ತೆಗೆಯೋದು, ನಿಧಾನಕಿಲೆ ತೆಗಿಬೇಕು. ಈ ತರ ಫೋಲ್ಡ್ ಮಾಡಿ ಸ್ವಲ್ಪ ನಿಧಾನಕಿಲೆ ಇದೆಲ್ಲ ಹೊರಗಡೆ ತೆಗಿಬೇಕು. ಈ ತರ ನೋಡ್ರಿ, ಒಂದ್ ಸ್ವಲ್ಪನೇ ಈ ತರ ಹಿಂಗ್ ಮಾಡ್ಬೇಕು. ಈ ಹಿಂದ್ಗಡೆ ಈ ಬಟ್ಟೆ ಇರುತ್ತಲ್ಲ, ಇದು ಸ್ವಲ್ಪ ಜಗ್ಬೇಕು, ಅಂದ್ರೆ ಸರಳಿಂದ ಬರುತ್ತದೆ, ಈಸಿಯಾಗಿ ಬರುತ್ತೆ. ಸೊ ಇವಾಗ ಈ ಫ್ರಂಟ್ ಪಾರ್ಟ್ ಆಯ್ತು. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಮಾಡೋಣ. ಬ್ಯಾಕ್ ಸೈಡ್ ಪಾರ್ಟ್ ಡಿಸೈನ್ ಇದೆ ಅಲ್ಲ, ಡಿಸೈನ್ ಬ್ಯಾಕ್ ಓಪನ್ ಇದೆ ನೋಡ್ರಿ. ಸೊ ಈಗ ಈ ಮೇನ್ ಕ್ಲಾತ್ ಇದೆಯಲ್ಲ, ಈ ಮೇನ್ ಕ್ಲಾತ್ ನ ಉಲ್ಟಾ ಸೀದಾ ನೋಡ್ಕೊಳ್ರಿ. ನೋಡ್ಕೊಂಡು ಸೀದಾ ಇರೋದೇನಿದೆ ಅದನ್ನ ಮೇಲ್ಗಡೆ ಹಾಕೊಡ್ರಿ. ಈ ತರ ಮೇಲ್ಗಡೆ, ಅದ್ರ ಮೇಲ್ಗಡೆ ಈ ಲೈನ್ ಬಟ್ಟೆ ಹಾಕಿ
ಈ ಕಡೆ ಮಾರ್ಕ್ ಇಲ್ಲ ಮಾಡ್ಕೊಳ್ಳಿ. ಇದನ್ನ ಪಿನ್ ನಿಂದ ಲಾಕ್. ಸೊ ಈ ತರ ಗುಂಪಿನ್ ನಿಂದ ಎರಡು ಸೈಡ್ ಇಂದ ಲಾಕ್ ಮಾಡ್ಕೋಬೇಕು. ಇದು ಕೂಡ ಹಂಗೆ, ಇದು ಕೂಡ ಹಂಗೆ. ಇವಾಗ ಈ ನೆಕ್ ಶೇಪ್ ಇದೆಲ್ಲ, ಈ ನೆಕ್ ಶೇಪ್ ಮೇಲೆ ಒಂದು ಸ್ಟಿಚ್ ಮಾಡಬೇಕು. ಕರೆಕ್ಟ್ ಆಗಿ ಶೇಪ್ ಮಾರ್ಕ್ ಮಾಡಿದ್ರಲ್ಲ ಅದರ ಮೇಲ್ಗಡೆ ಒಂದು ಸ್ಟಿಚ್ ಮಾಡಬೇಕು. ಸೊ ಈ ತರ ಸ್ಟಿಚ್ ಮಾಡಿದ್ರೆ ಈ ಗುಂಪಿನ್ ತೆಗ್ದ್ಬಿಡ್ರಿ. ಇದನ್ನ ಒಂದು ಸ್ವಲ್ಪ ಒಂದು 1/4 ಇಂಚ್ ಅಷ್ಟು ಬಟ್ಟೆ ಒಳಗಡೆ ಬಿಟ್ಟು ಇನ್ನ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡ್ರಿ. ತೆಗೆದು ಇದಕ್ಕೆಲ್ಲ ನಾಚ್ ಹಾಕ್ರಿ. ಸ್ವಲ್ಪ ಈ ಮೂಲಿಗೆ ಕರೆಕ್ಟ್ ಆಗಿ ಕಟ್ ಮಾಡ್ರಿ. ಒಂದು ಸ್ವಲ್ಪ ಕಟ್ ಮಾಡಿದಾದ್ಮೇಲೆ ಹಿಂಗ ಒಳಗಡೆ ಟರ್ನ್ ಮಾಡ್ಕೊಡ್ರಿ. ಸೊ ಈ ತರ ಒಳಗಡೆ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು. ಇವಾಗ ಮತ್ತೆ ಸೇಮ್ ಆ ಶೇಪ್ ಹೆಂಗಿದೆ ಹಂಗೆ ಟರ್ನ್ ಮಾಡ್ಬೇಕು. ಹಂಗೆ ಟರ್ನ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡ್ಬೇಕು. ಸೊ ಇವಾಗ ಇದು ಒಂದ್ ಸೈಡ್ ರೆಡಿ ಆಯ್ತಲ್ಲ. ಇವಾಗ ಸೇಮ್ ಇದನ್ನು ಇವಾಗ ಈ ತರ ಇದು ಯಾವ ತರ ಮಾಡಿದೆ ಅದೇ ತರನೇ ಫುಲ್ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡಿ ಮತ್ತೆ ಒಂದು 1/4 ಇಂಚಷ್ಟು ಬಟ್ಟೆ ಒಳಗಡೆ ಬಿಟ್ಟು ಇದೆಲ್ಲ ಕಟ್ ಮಾಡಿ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡು ಇದನ್ನ ಟರ್ನ್ ಮಾಡ್ಕೊಂಡು ಇದು ಯಾವ ತರ ಸ್ಟಿಚ್ ಮಾಡಿದೆ ಸೊ ಅದೇ ತರನೇ ಇದನ್ನ ಕೂಡ ಇನ್ನೊಂದು ಸ್ಟಿಚ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ನೆಕ್ ಶೇಪ್ ನ ನಾವು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ಬೋಟ್ ನೆಕ್ ಏನಿರುತ್ತಲ್ಲ ಈ ಬೋಟ್ ನೆಕ್ ಇಂದ ಸ್ಟಿಚ್ ಮಾಡ್ಕೊಂಡು ಸೇಮ್ ಅದೇ ತರನೇ ಈ ಕಡೆ ಮಾರ್ಕ್ ಮಾಡ್ಕೊಡ್ರಿ. ಆಲ್ರೆಡಿ ಮಾರ್ಕ್ ಇರುತ್ತೆ, ಲೈಟ್ ಆಗಿರುತ್ತೆ. ಇನ್ನೊಂದ್ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಅಂದ್ರೆ ಸ್ಟಿಚ್ ಮಾಡಕ್ ಈಸಿ ಆಗುತ್ತೆ. ಸೊ ಇದ್ರ ಮೇಲೆ ಕೂಡ ಸೇಮ್ ಇವಾಗ ಒಂದು ಸ್ಟಿಚ್ ಮಾಡ್ತೀನಿ. ಇದರಲ್ಲಿ ಇವಾಗ ಇಲ್ಲಿ ಒಳಗಡೆ ಫೋಲ್ಡ್ ಮಾಡಿದ್ವಲ್ಲ ಸೊ ಅದು ಇಲ್ಲಿ ಮಾಡಕ್ ಬರಂಗಿಲ್ಲ. ಇವಾಗ ಇದಕ್ಕೆ ನಾವು ಬೇರೆ ಪಟ್ಟಿ ಹಾಕಿ ಇದನ್ನ ಸ್ಟಿಚ್ ಮಾಡ್ಬೇಕು. ಸೊ ಈ ತರ ಯಾವ್ದಾದ್ರು ಒಂದು ಉಳಿದಿರೋ ಪೀಸ್ ಇರುತ್ತಲ್ಲ ಲೈನಿಂಗ್ ಬಟ್ಟಿದ ಆ ತರ ಪೀಸ್ ತಗೊಳ್ರಿ. ಈ ತರ ಕ್ರಾಸ್ ಆಗಿ ಕಟ್ ಮಾಡ್ಕೊಡ್ರಿ. ಈ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಡ್ರಿ. ಜಾಯಿಂಟ್ ಮಾಡ್ಕೊಂಡು ಒಂದ್ ಸೈಡ್ ಒಂದ್ ಸ್ವಲ್ಪ ಈ ತರ ಫೋಲ್ಡ್ ಮಾಡ್ಕೊಡ್ರಿ. ಈ ತರ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡು ಹೊಲ್ದಾದ್ಮೇಲೆ ಇದನ್ನ ಇದಕ್ಕೆ ಇವಾಗ ಜಾಯಿಂಟ್ ಮಾಡ್ರಿ.
ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ಕಟ್ ಮಾಡ್ಬಿಡ್ರಿ. ಇಲ್ಲೊಂದು ಸ್ವಲ್ಪ ನಾಚ್ ಹಾಕೊಡ್ರಿ. ನಾಚ್ ಹಾಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ, ಈ ತರ ಫೋಲ್ಡ್ ಮಾಡಿ ಇಲ್ಲೊಂದು ಹೊಲಿಗೆ ಹಾಕಿ. ಹೊಲಿಗೆ ಹಾಕಿ ಇದನ್ನ ಪೂರ್ತಿ ಒಳಗಡೆ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಒಂದು ದೊಡ್ಡ ಹೊಲಿಗೆ ಹಾಕ್ಬಿಡ್ರಿ. ದೊಡ್ಡ ಹೊಲಿಗೆ ಹಾಕಿದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಇಲ್ಲಿ ನಾವು ಕೈ ಹೊಲಿಗೆ ಹಾಕ್ಬೇಕು. ಕೈ ಹೊಲಿಗೆ ಹಾಕಿದ್ದಾದ್ಮೇಲೆ ಬಿಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅವಾಗ. ಈ ತರ ಒಂದ್ ಸ್ವಲ್ಪ ದೊಡ್ಡ ಹೊಲಿಗೆ ಹಾಕಿದ್ರೆ ಇದು ಒಂದ್ ಸ್ವಲ್ಪ ಕೈ ಹೊಲಿಗೆ ಹಾಕಿ ಬಿಚ್ಕೊಂಡ್ಬಿಟ್ರೆ ಇದು ಫಿನಿಶಿಂಗ್ ನೀಟಾಗಿ ಕೊಡುತ್ತೆ. ಸೊ ನೆಕ್ಸ್ಟ್ ಸೇಮ್ ಇದೇ ತರನೇ ಇನ್ನೊಂದಿದೆಯಲ್ಲ ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಮೇಲೆ ಬೋಟ್ ನೆಕ್ ಫಿನಿಶಿಂಗ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಟರ್ನ್ ಮಾಡ್ಕೊಡ್ರಿ. ಫುಲ್ ಸುತ್ತು ಕಡೆನೂ ಒಂದು ಹೊಲಿಗೆ ಹಾಕೊಂಡು ಲೈನಿಂಗ್ ಬಟ್ಟಿನ ಮೇನ್ ಕ್ಲಾತ್ಗೆ ಜಾಯಿಂಟ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡ್ಬೇಕು. ಸೊ ಈ ತರದ್ 2 ಪೀಸ್ ತಗೊಳ್ರಿ, ಒಂದು ಮೇನ್ ಕ್ಲಾತ್ ಒಂದು ಲೈನಿಂಗ್ ಬಟ್ಟಿ. ಈ ಕಡೆ ಉಕ್ಸಿನ ಮನಿ ಮಾಡ್ತಿಲ್ಲ, ಉಕ್ಸಿನ ಮನಿ ಸೈಡ್ ಇದನ್ನ ಹಚ್ಬೇಕು. ಉಕ್ಸ್ ಪಟ್ಟಿ ಮಾಡ್ತಿಲ್ಲ, ಉಕ್ಸ್ ಹಾಕೋ ಪಟ್ಟಿ ಇದು ಒಳಗಡೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಕಡೆ ಲೈನಿಂಗ್ ಬಟ್ಟೆ ಅಷ್ಟೇ ಇದ್ರೆ ಸಾಕು. ಇವಾಗ ಇದಕ್ಕ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಡ್ರಿ. ಫಸ್ಟ್ ಈ ತರ ಬಾಕ್ಸ್ ಟೈಪ್ ನಲ್ಲಿ ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಈ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಆಯ್ತಲ್ಲ ಇದನ್ನ ಕಟ್ ಮಾಡಿ ತೆಗಿತೀನಿ. ಕಟ್ ಮಾಡಿ ತೆಗೆದು ಇದನ್ನ ಊಟ ಮಾಡ್ಕೊಂತೇನೆ. ಈ ತರ ಊಟ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೊಂಡಿದ್ದೀನ. ಇಲ್ಲಿ ಆಲ್ರೆಡಿ ಇವಾಗ ಏನಾಗಿದೆ, ಫಿನಿಶಿಂಗ್ ಬಂದ್ಬಿಟ್ಟಿದೆ. ಆಲ್ರೆಡಿ ಸ್ಟಿಚಿಂಗ್ ಒಳಗಡೆ ಹೋಗ್ಬಿಟ್ಟಿದೆ, ಯಾಕಂದ್ರೆ ಇಲ್ಲಿ ಕೂಡ ಸ್ಟಿಚಿಂಗ್ ಆಗಿದೆ ನಮಗೆ ಆಲ್ರೆಡಿ. ಇದನ್ನ ಈ ತರ ಕೆಳಗಡೆ ಇಡ್ತೀನಿ. ಕೆಳಗಡೆ ಇಟ್ಟು ಕರೆಕ್ಟ್ ಆಗಿ ಇದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿ ಈ ಕಡೆ ಬಟ್ಟೆ ಇದೆ ಅಲ್ಲ, ಈ ಕಡೆ ಇದ್ರ ಮೇಲೆ ಈ ತರ ಸ್ಟಿಚ್ ಮಾಡ್ಬಿಡ್ತೇನೆ. ಒನ್ ಟೈಮ್ ಈ ತರ ಸ್ಟಿಚ್ ಮಾಡ್ಕೊಡ್ರಿ. ಸ್ಟಿಚ್ ಮಾಡ್ಕೊಂಡು ಇದ್ರ ಮೇಲೆ ಈ ತರ ಇನ್ನೊಂದ್ ಟೈಮ್ ಈ ತರ ಸ್ಟಿಚ್ ಮಾಡಿ. ಮತ್ತೆ ಇದ್ರ ಪಕ್ಕದಲ್ಲೇನೆ ಇನ್ನೊಂದು ಸ್ಟಿಚ್ ಮಾಡಿ. ಈ ಎಕ್ಸ್ಟ್ರಾ ಬಟ್ಟೆ ಐತಲ್ಲ ಇದನ್ನ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತೀವಿ ಬಿಡಿ. ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಸೈಡ್ ಇಂದ ಸ್ಟಿಚ್ ಮಾಡುವಾಗ ಲೈನಿಂಗ್ ಬಟ್ಟೆ ಎಷ್ಟೇ ಇದ್ರೆ ಸಾಕು. ಇದನ್ನ ನೀವು ಡಬಲ್ ಆದ್ರೂ ತಗೋಬಹುದು, ಸಿಂಗಲ್ ಆದ್ರೂ ತಗೋಬಹುದು. ಇಷ್ಟು 1.5 ಇಂಚ್ ಅಷ್ಟು ಅಗಲ ಇದ್ರೆ ಸಾಕಾಗ್ತೈತಿ. ಸೊ ಉದ್ದ ಬಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಇದು ಡಬಲ್ ತಗೊಂಡಿದ್ದೀನಿ ನಾನು. ಡಬಲ್ ತಗೊಂಡು ಈ ಕಡೆ ಫೋಲ್ಡಿಂಗ್ ಇದೆ ನೋಡ್ರಿ, ಈ ಫೋಲ್ಡಿಂಗ್ ಸೈಡ್ ಇಲ್ಲಿ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಹಾಕಿ ಇಲ್ಲಿ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಇದನ್ನ ಹಿಂಗ್ ಒಳಗಡೆ ಮಾಡ್ಬೇಕು. ಮಾಡಿ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಈ ಕಡೆ ಬಟ್ಟೆ ಇರುತ್ತಲ್ಲ ಇದನ್ನ ಇನ್ನೊಂದು ಟೈಮ್ ಫೋಲ್ಡ್ ಮಾಡ್ಬೇಕು. ಈ ಕಡೆ ಇದನ್ನ ಪೂರ್ತಿ ಒಳಗಡೆ ಈ ತರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇಲ್ಲಿ ಒಂದು ಸ್ಟಿಚ್ ಮಾಡ್ಬೇಕು.
ಸೊ ಇವಾಗ ಈ ಕಡೆನೂ ಲೈನಿಂಗ್ ಕಾಣಂಗಿಲ್ಲ, ಈ ಕಡೆನೂ ಲೈನಿಂಗ್ ಕಾಣಂಗಿಲ್ಲ. ಈ ಪಟ್ಟಿ ಒಂದ್ ಸ್ವಲ್ಪ ಜಾಸ್ತಿ ನಿಮ್ಗೆ ದೊಡ್ಡ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬಹುದು. ಬಟ್ ಇದ್ರ ಮೇಲ್ಗಡೆ ಈ ತರ ಇದು ಉಕ್ಸಿಂದು ಪಟ್ಟಿ ಬಂದಾಗ ಇದ್ರ ಮೇಲ್ಗಡೆ ಇದು ಏನು ಕಾಣಂಗಿಲ್ಲ, ಈ ತರ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಅದೇ ತರ ಇಲ್ಲಿ ಮೇಲ್ಗಡೆನೂ ಮಾಡ್ಬೇಕು. ಇಲ್ಲಿ ಕೂಡ ನಾವು 2 ಉಕ್ಸ್ ಹಚ್ಬೇಕು. ಸೊ ಇಲ್ಲಿ ಕೂಡ ಮಾಡ್ಕೋಬೇಕು. ಚಿಕ್ಕದ ಬಟ್ಟೆ ತಗೊಳ್ರಿ, ಇದಕ್ಕೆ ಎಷ್ಟು ಆಗ್ತೈತೋ ಅಷ್ಟು ಚಿಕ್ಕದ ಬಟ್ಟೆ ತಗೊಳ್ರಿ. ಬಟ್ಟೆ ತಗೊಂಡು ಇದನ್ನು ಒಂದ್ ಸ್ವಲ್ಪ ಇದಕ್ಕೆ ಈ ತರ ಒಂದ್ ಟೈಮ್ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡು ಈ ಕಡೆ ಸೈಡ್ ಕೂಡ ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಇದ್ರ ಒಳಗಡೆ ಪಲ್ಟಾಯಿಸ್ಕೊಂಡ್ಬಿಡ್ರಿ. ಈ ತರ ಒಳಗಡೆ ಪಲ್ಟಾಯಿಸ್ಕೊಂಡ್ಬಿಡ್ರಿ. ಪಲ್ಟಾಯಿಸ್ಕೊಂಡು ಇದನ್ನ ಇವಾಗ ಇದ್ರ ಮೇಲ್ಗಡೆ ಈ ತರ ಸ್ಟಿಚ್ ಮಾಡಿ. ಸೊ ಇದಕ್ಕೂ ಕೂಡ ನೀವು ಮೇನ್ ಕ್ಲಾತ್ ಹಾಕ್ಬೋದು, ಮೇನ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡ್ಬೋದು. ಸೊ ಇವಾಗ ಮೇನ್ ಕ್ಲಾತ್ ಹಾಕಿ ತೋರಿಸ್ತೇನೆ ನಾನು ನಿಮಗೆ. ಈ ತರ ಚಿಕ್ಕ 2 ಪೀಸ್ ಕಟ್ ಮಾಡ್ಕೊಡ್ರಿ. ಕಟ್ ಮಾಡ್ಕೊಂಡು ಈ ಕಡೆ ಒಂದ್ ಸ್ವಲ್ಪ, ಈ ಕಡೆ ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ಕೊಡ್ರಿ. ಫಸ್ಟ್ ಇದಕ್ಕೆ ಈ ತರ ನೋಡ್ಕೊಡ್ರಿ. ಮೇಲ್ಗಡೆ ಇದೊಂದ್ ಸ್ವಲ್ಪ ಸ್ಟಿಚ್ ಮಾಡಕ್ ಬೇಕು, ಇಲ್ಲಿವರೆಗೂ ಕರೆಕ್ಟ್ ಬರುತ್ತೆ. ಇಷ್ಟಕ್ಕೆ ಬಿಟ್ಟು ಇಲ್ಲೊಂದ್ ಸ್ವಲ್ಪ ಸ್ಟಿಚ್ ಮಾಡಕ್ ಬೇಕು. ಸೊ ಇಷ್ಟು ನೋಡ್ಕೊಂಡು ಇದನ್ನ ಮಾರ್ಕರ್ ಇಂದ ಮಾರ್ಕ್ ಕೂಡ ಮಾರ್ಕ್ ಮಾಡ್ಕೋಬಹುದು. ನೀವು ಮಾರ್ಕ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಈ ತರ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರಿ ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ. ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಳಗಡೆ ಪಲ್ಟಾಯಿಸ್ಕೊಡ್ರಿ. ಇವಾಗ ಪಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ತೀನಿ ಅಂದ್ರೆ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಕೂಡ ಹಚ್ಬೋದು. ಈ ತರ ಈ ಕಡೆ ಬಟ್ಟೆ ಜಾಸ್ತಿ ಇದೆ ನೋಡ್ರಿ. ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಬಿಟ್ಕೊಂಡು ಇದು ಕಟ್ ಮಾಡಿ ತೆಗೆದ್ಬಿಡ್ರಿ. ಕಟ್ ಮಾಡಿ ತೆಗೆದು ಇದು ಒಂದು ಫೋಲ್ಡ್ ಈ ತರ ಮಾಡ್ರಿ. ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಇದ್ರ ಮೇಲೆ ಮಾಡ್ಬೇಕು. ಇಲ್ಲಿ ಉಕ್ಸಿನ ಮನಿ ಬರುತ್ತೆ. ಚಿಕ್ಕದ ಹೊಲಿಯೋದು ಸ್ವಲ್ಪ ಕಷ್ಟ, ಬೇಗ ಆಗಲ್ಲ. ಅದು ಹೊಲಿಗೆ ಬಿದ್ದಿಲ್ಲ. ಸೊ ಇವಾಗ ಇದು ಉಕ್ಸಿನ ಮನಿ ಮಾಡೋ ಪಟ್ಟೆ ಆಯ್ತು. ಇದೇ ತರ ಸೇಮ್ ಇವಾಗ ಉಕ್ಸ್ ಹಾಕೋ ಪಟ್ಟಿನ ಮಾಡೋಣ ಈ ಕಡೆ ಸೈಡ್. ಸೊ ಇವಾಗ ಈ ಲೈನಿಂಗ್ ಬಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಇದನ್ನೇ ತಗೋಬಹುದು ಈ ಕಡೆ ಸೈಡ್ ಸ್ಟಿಚ್ ಮಾಡಕ. ಈ ಕಡೆ ಸ್ಟಿಚ್ ಆಗ್ಬಿಟ್ಟದಲ್ಲ, ಇದ್ರ ಮೇಲ್ಗಡೆ ಇದನ್ನ ಈ ತರ ಸ್ಟಿಚ್ ಮಾಡ್ಬೋದು. ಇಲ್ಲಿವರೆಗೂ ಸ್ಟಿಚ್ ಮಾಡಿ ಮತ್ತೆ ಹಿಂಗ್ ಟರ್ನ್ ತಗೊಂಡು ಇಲ್ಲೊಂದ್ ಸ್ವಲ್ಪ ರಫ್ ಮಾಡಿಬಿಟ್ಬಿಡಿ. ಈ ಕೆಳಗಡೆ ಇದು ಹಿಂಗ್ ಬರುತ್ತೆ, ಮೇಲ್ಗಡೆ ಇದೆ, ಇದ್ರ ಮೇಲ್ಗಡೆ ಇದೆ, ಈ ತರ ಕೂಡುತ್ತೆ. ಸೊ ಇದು ಉಕ್ಸ್ ಪಟ್ಟಿದು ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೆ. ನೆಕ್ಸ್ಟ್ ಈ ಕೆಳಗಡೆ ಪಟ್ಟಿ ಹಚ್ಕೋಬೇಕು. ಪಟ್ಟಿ ಹಚ್ಕೊಂಡು ಒಳಗಡೆ ಈ ತರ ಫೋಲ್ಡ್ ಮಾಡ್ಕೋಬೇಕು.
ಫೋಲ್ಡ್ ಮಾಡಿ ಕೈವಲಿಗೆ ಹಾಕ್ಬೇಕು. ಸೊ ಇವಾಗ ಈ ತರ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಕಡೆ ಒಂದ್ ಪಟ್ಟಿ, ಈ ಕಡೆ ಒಂದ್ ಪಟ್ಟಿ ಹಚ್ಚಲಿಕ್ಕೆ. ಅದಕ್ಕಿಂತ ಮೊದಲು ಟಕ್ಸ್ ಹಿಡಿಬೇಕು. ಟಕ್ಸ್ ಹಿಡಿಯೋದಾದ್ಮೇಲೆ ಇದನ್ನ ಹಚ್ಬೇಕು, ಬ್ಯಾಕ್ ಟಕ್ಸ್ ಹಿಡಿಬೇಕು. ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡಿ ಬ್ಯಾಕ್ ಟಕ್ಸ್ ಹಿಡಿದು ಇವಾಗ ಇದಕ್ಕ ಈ ಪಟ್ಟಿನ ಹಚ್ಬೇಕು. ಈ ಪಟ್ಟಿ ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ, ಒಂದ್ 2 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ನೀವು ಬಟ್ಟಿ ಕಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಈ ತರ ಡಬಲ್ ಫೋಲ್ಡ್ ಮಾಡಿ ಡೈರೆಕ್ಟ್ ಆಗಿ ಹಚ್ಚಿ ಬಿಡ್ಬೋದು. 1 ಇಂಚ್ ಅಷ್ಟೇ ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡಿದ್ರಿ ಅಂದ್ರೆ ಫಸ್ಟ್ ಒಂದ್ ಸೈಡ್ ಫೋಲ್ಡ್ ಮಾಡಿ ಆಮೇಲೆ ಇನ್ನೊಂದ್ ಟೈಮ್ ಜಾಯಿಂಟ್ ಮಾಡಿ. ಇಲ್ಲೊಂದ್ ಸ್ವಲ್ಪ ಈ ತರ ಒಂದು ಫ್ರಿಲ್ಸ್ ಇಡ್ರಿ, ಅಂದ್ರೆ ಅದು ಕೈವಲಿಗೆ ಹಾಕಿದಾಗ ನೀಟಾಗಿ ಕೂರ್ತೈತಿ. ಇಲ್ಲೊಂದು ಅರ್ಧ ಇಂಚ್ ಬಿಟ್ಟು ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡ್ಬೇಕು. ಕಟ್ ಮಾಡಿ ಇದನ್ನ ಅರ್ಧ ಇಂಚ್ ಬಿಟ್ಟಿದ್ರೆ ಈ ತರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇದನ್ನ ಮತ್ತೆ ಇನ್ನೊಂದು ಟೈಮ್ ಪಲ್ಟಾಯಿಸಿ ಇದ್ರ ಮೇಲೆ ಏನಂತ ಹೊಲಿಗೆ ಹಾಕ್ಬೇಕು. ನೆಕ್ಸ್ಟ್ ಇದನ್ನ ಈ ತರ ಒಳಗಡೆ ಹಾಕಿ ಕೈವಲಿಗೆ ಹಾಕ್ಬಿಡ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಸೇಮ್ ಇದೇ ತರನೇ ಇವಾಗ ಇದು ಕೂಡ ಸ್ಟಿಚ್ ಮಾಡ್ತೇನೆ. ಸ್ಟಿಚ್ ಮಾಡಿ ನೆಕ್ಸ್ಟ್ ಜಾಯಿಂಟ್ ಬೇರೆ ಸ್ಲೀವ್ಸ್ ಜಾಯಿಂಟ್ ಮಾಡಿ ತೋರಿಸ್ತೇನೆ. ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಜಾಯಿಂಟ್ ಮಾಡೋಣ. ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕೋಸ್ಕರ ಈ ಸ್ಲೀವ್ಸ್ ಇರುತ್ತಲ್ಲ ಉಲ್ಟಾ ಸೀದಾ ಇರುತ್ತಲ್ಲ, ಉಲ್ಟಾ ಇರೋದನ್ನ ಕೆಳಗಡೆ ಮಾಡ್ರಿ, ಸೀದಾ ಇರೋದನ್ನ ಮೇಲ್ಗಡೆ ಮಾಡ್ಕೊಡ್ರಿ. ಈ ತರ ಎರಡನ್ನೂ ಫಸ್ಟ್ ಈ ತರ ಹಾಕ್ರಿ. ಹಾಕಿ ಇದ್ರ ಮೇಲ್ಗಡೆ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡಿರ್ತಾರಲ್ಲ ಈ ಫ್ರಂಟ್ ಶೇಪ್ ಕಟ್ ಮಾಡಿರ್ತೀರಿ ನೋಡಿ, ಈ ಶೇಪ್ ಕರೆಕ್ಟ್ ಆಗಿ ಒಂದ್ ಈ ಕಡೆ ಒಂದ್ ಈ ಕಡೆ ಈ ತರ ಬರ್ಬೇಕಿದು. ಈ ತರ ಹಾಕೋಬೇಕು. ಫಸ್ಟ್ ಕರೆಕ್ಟ್ ಆಗಿ ಆಪೋಸಿಟ್ ಸೈಡ್ ನಲ್ಲಿ ಲೈನಿಂಗ್ ಇದು ಬರ್ಬೇಕು, ಆ ತರ ಹಾಕೋಬೇಕು. ಇದನ್ನ ಇದಿರುತ್ತಲ್ಲ ಇದು ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡ್ಕೊಂಡು ಇದು ಹೆಂಗಿದೆ ಹಂಗೇನೆ ಇದನ್ನ ಈ ಕಡೆ ಹಾಕ್ರಿ. ಇದು ಬಂತಲ್ಲ ಇದು ಈ ಕಡೆ ಹಾಕ್ರಿ. ಸೊ ಇವಾಗ ಆಪೋಸಿಟ್ ಸೈಡ್ ನಲ್ಲಿ ಬರುತ್ತೆ, ಅದು ಕರೆಕ್ಟ್ ಆಗಿ ಬರುತ್ತೆ. ಒಂದ್ ಸೈಡ್ ಇಂದ ತೆಗ್ದಿಟ್ಬಿಡ್ರಿ, ಇನ್ನೊಂದ್ ಸೈಡ್ ಇಂದ ಲೈನಿಂಗ್ ಬಟ್ಟೆ ಫುಲ್ ಜಾಯಿಂಟ್ ಮಾಡ್ಕೊಡ್ರಿ. ಫಸ್ಟ್ ಇಲ್ಲಿ ಒಂದ್ ಅರ್ಧ ಇಂಚ್ ಬಟ್ಟಿಗೆ
ಇಲ್ಲಿ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಬಾರ್ಡರ್ ಸೈಡ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ಕಡೆ ಟರ್ನ್ ಮಾಡ್ರಿ. ಟರ್ನ್ ಮಾಡಿ ಹಿಂಗ್ ಮಾಡಿ ಈ ತರ ಮಾಡಿ. ಈ ತರ ಮಾಡಿದ್ರೆ ಕರೆಕ್ಟ್ ಆಗಿ ಕೂಡುತ್ತೆ. ಮತ್ತೆ ಹಿಂಗ್ ಇನ್ನೊಂದು ಫೋಲ್ಡ್ ಮಾಡಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಿಂಗ್ ಟರ್ನ್ ಮಾಡಿ ಈ ಸುತ್ತೂ ಕಡೆನ ಲೈನಿಂಗ್ ಬಟ್ಟಿನ ಮೇನ್ ಪಾರ್ಟ್ಗೆ ಜೋಡಿಸ್ಬೇಕು. ಈ ತರ ಜೋಡಿಸ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗಿಬೇಕು. ಸೊ ಸೇಮ್ ಅದೇ ತರ ಇದು ಒಂದು ಕೂಡ ರೆಡಿ ಮಾಡ್ಬೇಕು. 2 ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಸೊ ಸೇಮ್ ಇವಾಗ ಆತರ ಅದನ್ನ ಸ್ಟಿಚ್ ಮಾಡಿದ್ನಲ್ಲ ಅದೇ ತರ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇವೆ ಆಲ್ರೆಡಿ. ಇದಕ್ಕೆ ಫಸ್ಟ್ ಬಾರ್ಡರ್ ಸೈಡ್ ಹೊಲಿಗೆ ಹಾಕಿ ಮತ್ತೆ ಟರ್ನ್ ಮಾಡಿ ಸುತ್ತು ಕಡೆ ಒಂದು ಹೊಲಿಗೆ ಹಾಕ್ಬೇಕು. ನೆಕ್ಸ್ಟ್ ಇವಾಗ 2 ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಜಾಯಿಂಟ್ ಮಾಡ್ಬೇಕು. ಈ ತರ ಫಸ್ಟ್ ಜೋಡಿಸ್ಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟಿಗೆ ಹೊಲಿಗೆ ಹಾಕ್ಬೇಕು. ಸೊ ಇವಾಗ ಆ ಕಡೆ ಸ್ಟಿಚ್ ಮಾಡಿದ್ದಾದ್ಮೇಲೆ ಇವಾಗ ಈ ಕಡೆ ಸೈಡ್ ಇಂದ ಎರಡು ಕರೆಕ್ಟ್ ಆಗಿ ನೀಟಾಗಿ ಜೋಡಿಸ್ಬೇಕು. ಈ ತರ ಜೋಡಿಸ್ಕೊಂಡು ಈ ತರ ಡಬಲ್ ಹೊಲಿಗೆ ಹಾಕ್ಬೇಕು. ಸೊ ಎರಡು ಕಡೆಯಿಂದ ಶೋಲ್ಡರ್ ಜಾಯಿಂಟ್ ಮಾಡಾದ್ಮೇಲೆ ಇವಾಗ ಸ್ಲೀವ್ಸ್ ಜಾಯಿಂಟ್ ಮಾಡೋಣ. ಇದು ಅಡ್ಡ ಅಡ್ಡ ಬರೋದಕ್ಕೋಸ್ಕರ ಈ ತರ ಕಟ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಸ್ಲೀವ್ಸ್ ನಲ್ಲಿ ನೋಡ್ಕೋಬೇಕು ಫ್ರಂಟ್ ಸೈಡ್ ಯಾವ್ದಿದೆ ಬ್ಯಾಕ್ ಸೈಡ್ ಯಾವ್ದಿದೆ ಅಂತ. ಫ್ರಂಟ್ ಸೈಡ್ ಶೇಪ್ ಇರುತ್ತೆ, ಫ್ರಂಟ್ ಸೈಡೇ ಬರಬೇಕು, ಮುಂದಿನ ಭಾಗಕ್ಕೆ ಬರಬೇಕು. ಸೊ ಇದು ಇವಾಗ ಮುಂದಿನ ಭಾಗದ್ದು. ಈ ತರ ಇವಾಗ ಮುಂದಿನ ಭಾಗಕ್ಕೆ ಮಾಡಿದ್ರೆ ಕರೆಕ್ಟ್ ಆಗಿ ಮುಂದಿನ ಭಾಗಕ್ಕೆ ಬರುತ್ತೆ. ಇಲ್ಲಿ ಶೋಲ್ಡರ್ ಮಧ್ಯದಿಂದ ತೋಳ್ ಜಾಯಿಂಟ್ ಮಾಡಕ ಸ್ಟಾರ್ಟ್ ಮಾಡ್ಬೇಕು. ಶೋಲ್ಡರ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಜೋಡಿಸ್ಬೇಕು. ಇದನ್ನ ಜೋಡಿಸಿ ಇಲ್ಲಿಂದ ಒಂದೈದು ಫಸ್ಟ್ ಕಂಪ್ಲೀಟ್ ಮಾಡ್ಬೇಕು. ಈ ಕಡೆ ಸೈಡ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈ ಕಡೆ ಸೈಡ್ ಇಂದ ಕಂಪ್ಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ತೋಳ್ ಜಾಯಿಂಟ್ ಮಾಡೋ ಟೈಮ್ ನಲ್ಲಿ ಈ ಶೇಪ್ ಹೆಂಗಿದೆ ನೋಡ್ರಿ ಹಂಗೆ ನೀಟಾಗಿ ಜಾಯಿಂಟ್ ಮಾಡ್ಬೇಕು. ಹಿಂಗೆಲ್ಲ ಫಾಸ್ಟ್ ಆಗಿ ಜಾಯಿಂಟ್ ಮಾಡಕ್ ಹೋದ್ರೆ ಕ್ರಾಸ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಜೋಡಿಸ್ಕೊಂಡು ನೀಟಾಗಿ ಆ ಶೇಪ್ ಹೆಂಗಿದೆ ಅದೇ ತರನೇ ಜಾಯಿಂಟ್ ಮಾಡಬೇಕು. ಇವಾಗ ಒಂದ್ ಸೈಡ್ ಇಂದ ಆಯ್ತಾ ಹಿಂಗ್ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಈ ಕಡೆ ಸೈಡ್ ಇಂದ ಸ್ಟಿಚ್ ಮಾಡ್ಬೇಕು.
ಸೊ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಇನ್ನೊಂದು ಹೊಲಿಗೆ ಹಾಕಿ ಈ ಕಡೆ ತೋಳು ಕೂಡ ಸೇಮ್ ಇದೇ ತರನೇ ಜಾಯಿಂಟ್ ಮಾಡ್ತೇನೆ. ಜಾಯಿಂಟ್ ಮಾಡಿ ಸೈಡ್ ಫಿಟ್ಟಿಂಗ್ ತೋರಿಸ್ತೇನೆ. ಸೊ ಸ್ಲೀವ್ಸ್ ಜಾಯಿಂಟ್ ಆದ್ಮೇಲೆ ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಿಂದ ಈ ತರ ಕರೆಕ್ಟ್ ಆಗಿ ಜೋಡಿಸ್ಕೋರಿ. ಜೋಡಿಸ್ಕೊಂಡು ಇದನ್ನ ಎರಡು ಈಕ್ವಲ್ ಆಗಿ ಈ ತರ ಜೋಡಿಸ್ಕೊಳ್ಳಿ. ಇಲ್ಲಿಂದ ಈ ಕೆಳಗಡೆ ಸೈಡ್ ಫಿಟ್ಟಿಂಗ್ ಸೈಡ್ ಕರೆಕ್ಟ್ ಆಗಿದ್ದೇನೆ ಅಥವಾ ಹೆಚ್ಚು ಕಡಿಮೆ ಆಗಿದ್ದೇನೆ ಒಂದ್ ಟೈಮ್ ಚೆಕ್ ಮಾಡ್ಕೋಬೇಕು. ಇಲ್ಲಿವರೆಗೂ ಇಲ್ಲಿ ಇದ್ರಲ್ಲಿ ಇವಾಗ 1/4 ಇಂಚ್ ಅಷ್ಟು ಜಾಸ್ತಿ ಬರ್ತಾ ಇದೆ. ಸೊ 1/4 ಇಂಚ್ ಅಷ್ಟು ಜಾಸ್ತಿ ಬರ್ತಾ ಇದೆಯಲ್ಲ, ಇಲ್ಲಿ ಒಂದ್ ಸ್ವಲ್ಪ ಅದನ್ನ ಹಿಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟ್. ಇಲ್ಲಿ 1/4 ಇಂಚ್ ಅಷ್ಟು ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋ. ಸೊ ಇಷ್ಟು ಹೆಚ್ಚು ಕಡಿಮೆ ಬರುತ್ತೆ ಎಲ್ಲಾರ್ ಬ್ಲೌಸ್ ನಲ್ಲೂ. ಬಟ್ ನೀವೇನಾದ್ರು 1 ಇಂಚು 2 ಇಂಚು ಅಥವಾ 3/4 ಇಂಚ್ ಅಷ್ಟು ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ನೀವು ಕಟ್ಟಿಂಗ್ ನಲ್ಲಿ ಅಥವಾ ಸ್ಟಿಚಿಂಗ್ ನಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ರಿ ಅನ್ನೋದನ್ನ, ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರ ಅದನ್ನ ಸರಿಯಾಗಿ ಮಾಡ್ಕೋಬೇಕು. ಇಷ್ಟು 1/4 ಇಂಚು 1/2 ಇಂಚು ಹೆಚ್ಚು ಕಡಿಮೆ ಬಂದ್ರೆ ಅದನ್ನ ಸರಿಯಾಗಿ ಮಾಡ್ಕೋಬಹುದು. ಕೆಲವೊಂದ್ ಟೈಮ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಂಗೆ ಬಂದಿರುತ್ತೆ. ಇಲ್ಲಿ ಈ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ರಲ್ಲ, ಇಲ್ಲಿ ಒಂಚೂರು ಒಳಗಡೆ ಇಟ್ಕೊಂತಾರೆ. ಈ ತರ ಒಳಗಡೆ ಇಟ್ಕೊಂಡು ಇವಾಗ ಇನ್ನೊಂದು ಟೈಮು ಚೆಕ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ನಾನು ಒಂಚೂರು ಇಟ್ಕೊಂಡಾದ್ಮೇಲೆ ಇವಾಗ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡ್ ಇದು ಕರೆಕ್ಟ್ ಬರ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಇವಾಗ ಇಲ್ಲಿಂದ ಒಂದು ಸ್ಟ್ರೇಟ್ ಆಗಿ ಒಂದು ಹೊಲಿಗೆ ಹಾಕ್ಬೇಕು. ಫಸ್ಟ್ ಇದೇ ತರನೇ ಮೇನ್ ಕ್ಲಾತ್ ಮೇಲೆ ಹಾಕ್ಬೇಕು. ಇಲ್ಲಿವರೆಗೂ ಬಂದಾದ್ಮೇಲೆ ಇದು ಇರುತ್ತಲ್ಲ, ಎರಡು ಮೇಲ್ಗಡೆ ಇರ್ಬೇಕು. ಈ ತರ ಇದು ಕೂಡ ಮೇಲ್ಗಡೆ ಹೋಗ್ಬೇಕು. ಇಷ್ಟ ಆಯ್ತಲ್ಲ. ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಇದು ಒಂಚೂರು ಕಟ್ ಮಾಡಿ ತೆಗೆದ್ಬಿಟ್ರಿ. ಒಂದು ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡಿ ತೆಗೆದು ಇದನ್ನ ಈ ತರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ಇದ್ರ ಮೇಲ್ಗಡೆ ಈ ತರ ಹಿಂಗ್ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಮಾಡ್ರಿ. ಅಂದ್ರೆ ನಾವು ಓವರ್ಲಾಕ್ ಮಷಿನ್ ಇರಂಗಿಲ್ಲಲ್ಲ, ಓವರ್ಲಾಕ್ ಮಷಿನ್ ಇಲ್ಲದೆ ಇರೋ ಟೈಮ್ ನಲ್ಲಿ ನಾವು ಈ ತರ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ನಲ್ಲಿ ಸೈಡ್ ನಲ್ಲಿ ಗುಂತ್ ಕಿತ್ತಂಗಿಲ್ಲ. ಈ ತರ ಆಗ್ಬಿಡುತ್ತೆ. ಇವಾಗ ಇದು ಗುಂಜ್ ಕಿತ್ತಂಗಿಲ್ಲ. ನೆಕ್ಸ್ಟ್ ಸ್ಲೀವ್ಸ್ ಇಂದು ತೋಳಿಂದ ಸುತ್ತಳತಿನ ತಗೋಬೇಕು. ಇಲ್ಲಿ ತೋಳಿಂದ ಸುತ್ತಳತಿ ನಿಮ್ ಬ್ಲೌಸ್ ಇದ್ರೆ ಬ್ಲೌಸ್ ನಲ್ಲಿ ಅಳತಿ ತಗೋಬೇಕು. ಇಲ್ಲಾಂದ್ರೆ ಈ ತರ ಬಾಡಿಯಲ್ಲಿ ಅಳತಿ ತಗೊಂಡಿರ್ತಾರಲ್ಲ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಎಲ್ಲಿಗೆ ಮಾರ್ಕ್ ಮಾಡಿದ್ರಿ ಅಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ಸ್ಟಿಚ್ ಮಾಡ್ರಿ, ಮತ್ತೆ ಸ್ಟಾಪ್ ಮಾಡ್ರಿ. ಅಲ್ಲಿಂದ ನೀಟಾಗಿ ಸ್ಟಿಚ್ ಮಾಡ್ರಿ, ಮತ್ತೆ ಸ್ಟಾಪ್ ಮಾಡ್ರಿ. ಇದೇನಿದೆ ಇದನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಡ್ರಿ. ಎರಡು ಈಕ್ವಲ್ ಆಗಿ ಬರ್ಬೇಕಿದು. ಈ ತರ ಇಲ್ಲಿ ಆತರ ಜೋಡಿಸ್ಕೊಡ್ರಿ. ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡಿ.
ತರ ಸ್ಟಿಚ್ ಆದ್ಮೇಲೆ ಇವಾಗ ಇದ್ರ ಪಕ್ಕದಲ್ಲಿ ಇನ್ನೂ ಒಂದ್ 3-4 ಹೊಲಿಗೆ ಹಾಕ್ಬೇಕು. ಸೊ ಇಷ್ಟ ಆದ್ರೆ ಇದು ಸೈಡ್ ಫಿಟ್ಟಿಂಗ್ ಆಯ್ತು. ಇವಾಗ ಈ ಒಳಗಡೆ ನೀವು ಚೆಕ್ ಮಾಡ್ಕೋಬಹುದು ಒಂದ್ ಟೈಮ್ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆನಾ ಇಲ್ಲ ಅಂತೇಳಿ. ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ, ಈ ತರ ಪ್ಲಸ್ ಪಾಯಿಂಟ್ ನಲ್ಲಿ ಬಂದಿದೆ. ಸೊ ಇದೇ ತರ ಇವಾಗ ಈ ಕಡೆ ಸೈಡ್ ಇಂದ ಕೂಡ ಸ್ಟಿಚ್ ಮಾಡುತ್ತೇನೆ, ಅದಾದ್ಮೇಲೆ ನಿಮಗೆ ತೋರಿಸ್ತೇನೆ. ಈ ಕಡೆ ಸೈಡ್ ಕೂಡ ನಾನು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಡೋರಿ ಇದೆಯಲ್ಲ, ಈ ಡೋರಿಗೆ 2 ಪೀಸ್ ಕಟ್ರಿ. ಈ ಕಡೆ 4 ಇಂಚ್ ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಇದು ಚಿಕ್ಕದು ಕೂಡ ಕಟ್ ಮಾಡ್ಕೋಬಹುದು. ಈ ತರ ಫೋಲ್ಡ್ ಮಾಡ್ಕೊಳ್ರಿ. ಫೋಲ್ಡ್ ಮಾಡ್ಕೊಂಡು ಒಂದ್ ಟೈಮ್ ಸ್ಟಿಚ್ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಪಟ್ಟಿ ಇದೆಯಲ್ಲ ಇದನ್ನೆಲ್ಲ ಕಟ್ ಮಾಡಿ. ಮತ್ತೆ ಇದು ಇದೆಲ್ಲ ಇದನ್ನ ಸ್ವಲ್ಪ ಈ ತರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಮಾಡಿ. ಇಷ್ಟು ಮಾಡಿ ಇದನ್ನ ಈ ತರ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಹೊರಗಡೆ ಇದು ಬಟ್ಟೆನೂ ಕಾಣಂಗಿಲ್ಲ, ಒಳಗಡೆ ಹೋಗ್ಬಿಟ್ಟಿದೆ. ಈ ಗುಂಜು ಕೂಡ ಕಿತ್ತಂಗಿಲ್ಲ. ಇದೇ ತರ ಇವಾಗ ಇದಕ್ಕೊಂದು ಮಾಡ್ಕೊಳ್ಳೋಣ. ಇಲ್ಲೊಂದು ಸ್ವಲ್ಪ ಈ ತರ ಫೋಲ್ಡ್ ಮಾಡಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಡೋರಿ ಬ್ಲೌಸ್ ಸ್ಟಿಚಿಂಗ್ ನ ಯಾವ ತರ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ಲಾಸ್ಟ್ ವಿಡಿಯೋದಲ್ಲಿ ಇದು ಕಟಿಂಗ್ ಇಂದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ. ಅಂದ್ರೆ ಈ ಕಟಿಂಗ್ ಇಂದ ಸ್ಟಿಚಿಂಗ್ ಇಂದ ಎರಡು ನೀವು ಅರ್ಥ ತಿಳ್ಕೊಂಡ್ಬಿಡ್ಬೋದು. ಸೊ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್. ಇನ್ನೊಂದ್ ಸ್ವಲ್ಪ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕೊಡುತ್ತೆ. ಇವಾಗ ಇನ್ನ ಐರನ್ ಆಗಿಲ್ಲ, ಅಷ್ಟು ನಿಮಗೆ ಫಿನಿಶಿಂಗ್ ಕಾಣಲ್ಲ ಇದು. ಸೊ ಇದು ಫ್ರಂಟ್ ನೆಕ್. ಇದು ಫ್ರಂಟ್ ನೆಕ್. ಇದು ಬ್ಯಾಕ್ ನೆಕ್. ಬ್ಯಾಕ್ ಹುಕ್ಸ್ ಮೇಲೆ ಕೆಳಗಡೆ 2 ಸೈಡ್ ಹುಕ್ಸ್ ಬರುತ್ತೆ. ಮೇಲ್ಗಡೆ ಬೋಟ್ ನೆಕ್ ಬರುತ್ತೆ, ಕೆಳಗಡೆ ಶೇಪ್ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಮತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ಮತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಒಂದು ಸ್ಟಿಚಿಂಗ್ ತೋರಿಸಬೇಕಾಯ್ತು. ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ತೋರಿಸಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ಸ್ಟಿಚಿಂಗ್ ಇನ್ ತೋರಿಸಿದ್ದೀನಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಒಂದು ಸ್ಟಿಚಿಂಗ್ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹಂಗಾಗಿ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.